ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಪ್ರಣವ್ ಅವರ ತಂದೆ ಮಾತನಾಡ್ತಾ ಇರೋದು. ಇಲ್ಲಿ ನನ್ನ ಜೊತೆಗೆ ಪ್ರಣವ್ ಇದ್ದಾನೆ. ಈಗಾಗಲೇ ನಮಗೆ 64 ಸದಸ್ಯರು ಏನಿಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಹಾಗೆ ನಮಗೆ ಲೈವ್ ಸ್ಟ್ರೀಮ್ಸನ್ನು ಸಿಕ್ಕಿದೆ. ಈ ಒಂದು ಖುಷಿಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಪೂರ್ವಭಾವಿಯಾಗಿ. ಸೊ ಲೈವಿಗೆ ಬರ್ತೀನಿ. ನಾನು ಮುಂದಿನ ಒಂದು ಸ್ವಲ್ಪ ಸಮಯದಲ್ಲಿ ನಾನು ಲೈವಿಗೆ ಬರೋ ವಿಚಾರಗಳನ್ನು ತಿಳಿಸ್ತೀನಿ ನಿಮಗೆ. ಸೊ ಅದ್ರ ಬಗ್ಗೆ ಪೋಸ್ಟ್ ಕೂಡ ಹಾಕ್ತೀನಿ. ಸೊ ನಾನು ಇಲ್ಲಿ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇರೋದು ಏನು ಅಂತಂದರೆ, ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ, ಯಾಕಂದರೆ ನೋಡಿ, ಏನು ತಿಳಿಯದ ಒಂದು ಹುಡುಗನ ವಿಚಾರದಲ್ಲಿ ನಾವು ಇಟ್ಕೊಂಡು ಇವತ್ತು ನಾವು ಮಾಡಿದ್ವಿ. 64 ಜನ 70 ಜನ ಸದಸ್ಯರಾಗ್ತಾ ಇದ್ದಾರೆ. ಈ ಒಂದು ಲೈವ್ ಸಿಕ್ಕಿರೋದು ತುಂಬ ಖುಷಿಯಾಗಿರುವಂಥ ವಿಚಾರ. ಹಾಗಾಗಿ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ನಮ್ಮನ್ನು ಹಾರೈಸಿದ ಎಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ ನಿಮ್ಮ ಪ್ರೋತ್ಸಾಹಗಳಿರಲಿ. ನನ್ನ ಮುಖ್ಯ ಉದ್ದೇಶ ಇರೋದು ಇಷ್ಟೇ. ಈ ಒಂದು ಚಾನಲ್ ಮಾಡಿರೋದು ಯಾಕೆ ಅಂತಂದರೆ, ಇದೊಂದು ಎಜುಕೇಟೆಡ್ ಮಾಡಬೇಕು ಅಂತಂದರೆ, ಪಾಲಕರಿಗೆ ಏನನ್ನ ಗೊತ್ತಿಲ್ವೋ, ಯಾವ ವಿಚಾರಗಳು ಗೊತ್ತಿಲ್ಲ, ಅದು ಸ್ಪೆಷಲ್ ನೀಡ್ಸ್ ಇರ್ತಕ್ಕಂಥ ಮಕ್ಕಳಿಗಿರ್ಬೋದು ಮತ್ತು ಇವ್ರಿಗಿರ್ಬೋದು. ಸೊ ಅವ್ರ ಪಾಲಕರು ತುಂಬ ಪರದಾಡ್ತಕ್ಕಂಥ ವಿಚಾರ. ಇದೊಂದು ಚೈಲ್ಡ್, ಭಾಳ ಮಂದಿ ಪ್ರಶ್ನೆ ಇದೆ, ಏನಿಲ್ಲ ಇದು ಚೈಲ್ಡ್ ಚಾನಲ್ ಅಂತ. ಹೌದು, ಇದು ಚೈಲ್ಡ್ ಚಾನಲ್ ಹೌದು, ಖರೆ. ಆದರೆ ಇದು ಚೈಲ್ಡ್ಗೆ ಅಲ್ಲ, ಎಲ್ರಿಗೂ ಸಂಬಂಧಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಈ ಮಕ್ಕಳ ಬಗ್ಗೆ ಏನಿಲ್ಲ, ನಾನು ಸಂಶೋಧನೆ ಮಾಡಿದಷ್ಟು ತುಂಬ ಸಂಶೋಧನೆಗಳನ್ನು ಮಾಡಿದ್ದೀನಿ. ಯಾಕೆಂದರೆ ಅವರ ಭವಿಷ್ಯ ಹೇಗೆ, ಮುಂದಿನ ಜೀವನ ಹೇಗೆ, ಅವರ ಪೇರೆಂಟ್ಸ್ಗಳು ಆತಂಕ ಆಗ್ತಾ ಇದ್ದಾರೆ. ಇನ್ನೂ ಕೆಲವು ವಿಚಾರಗಳು ನನಗೆ ಭಯಾನಕವಾಗಿ ವಿಚಾರಗಳು ಬರ್ತಾ ಇದ್ದಾವೆ. ಯಾಕೆಂದರೆ ಆ ಮಕ್ಕಳನ್ನ ತೊಗೊಂಡೋಗಿ ಎಲ್ಲೋ ಅನಾಥಾಶ್ರಮದಲ್ಲಿ ಬಿಡೋದು, ಮತ್ತು ಎಲ್ಲೋ ಏನೆಲ್ಲ ಬಿಟ್ಕೊಂಡು ಬಿಡೋದು, ಹೀಗೆ ಅನೇಕರು ಮಾಡಿರುವಂಥ ಅನೇಕ ಉದಾಹರಣೆಗಳು ನನ್ನ ಮುಂದೆ ಕಣ್ಮುಂದೆ ಇದೆ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋದರೆ ಏನೆಲ್ಲ ಇದು ಆಗುತ್ತೆ. ಒಂದು ಎಪಿಸೋಡ್ ಅಲ್ಲ, 100 ಎಪಿಸೋಡ್ಗಳನ್ನು ಮಾಡ್ಬೋದು. ಹಾಗಾಗಿ ಇದನ್ನು ನಾನು ಎಜುಕೇಟೆಡ್ ಮಾಡಬೇಕು, ಇದರ ಬಗ್ಗೆ ಅವೇರ್ನೆಸ್ ಮೂಡಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ. ಇದರಿಂದ ಸಬ್ಸ್ಕ್ರೈಬ್ ಬರೋದಾಗಲಿ ಅಥವಾ ನನಗೆ ದುಡ್ಡು ಬರೋದಾಗಲಿ ಮುಖ್ಯವಾಗಿ, ಅದಕ್ಕಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾ ಅಂದರೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಈ ರೀತಿ ಬಳಸ್ಕೋಬೋದಲ್ಲ ಅಂತ ಅನ್ನೋದು. ಸೊ ತುಂಬ ಜನಕ್ಕೆ ಇದನ್ನು ತಲುಪುವ ಒಂದು ಅವಕಾಶ ಆಗ್ತದಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ನೀವೆಲ್ಲ ಇನ್ನೂ ಇದನ್ನು ಪ್ರೋತ್ಸಾಹಿಸಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕೆಂದರೆ ಜನಕ್ಕೆ ತಲುಪಬೇಕು, ಇದನ್ನು ನೋಡಬೇಕು. ಇಂಥ ಮಕ್ಕಳು ಇದ್ದಾರೆ, ಹೀಗಾಗ್ತಾ ಇದೆ ಅಂತ ಅನೇಕ ವಿಚಾರಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಬರೀ ಅಂಥವ್ರಿಗೆ ಅಷ್ಟೇ ಅಲ್ಲ, ತುಂಬ ಜನ ನಾವು ಪೇರೆಂಟ್ಸ್ ಆಗಿ ಬರೀ ಮಕ್ಕಳು ಹಾಗೆ ಬರಬೇಕು, ಈಗ ಬರಬೇಕು, ಸೊ ಅವರೆಲ್ಲ ತುಂಬ ರ್ಯಾಂಕಿಂಗಲ್ಲಿ ಬರಬೇಕು, ಅವ್ರು ದೊಡ್ಡ ಇದು ಆಗಬೇಕು ಅನ್ನೋದೇ ಅಪೇಕ್ಷೆ ಪಡ್ತೀವಿ. ಒಬ್ಬ ಮನುಷ್ಯನಾಗಿ ಬೆಳೆಯುವಂಥ ಒಂದು ಹಂತ ಏನಿದೆ ನೋಡಿ, ಅದು ಭಾಳ ಪ್ರಾಮುಖ್ಯತೆಯನ್ನು ಪಡೀತದೆ. ಸೊ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ಅಂದರೆ ಇದನ್ನು ಭವಿಷ್ಯ ರೂಪಿಸುವರು ಅಂತ ಹೇಳ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದು, ಆ ಭವಿಷ್ಯ ರೂಪಿಸುವರು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ವರ್ತಮಾನಗಳಲ್ಲಿ ನೋಡ್ತಾ ಇದ್ದೀವಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಅಂತ. ಇವತ್ತು ಯುಗದಲ್ಲಿ ಇದ್ದೀವಿ, ಆದರೂ ಕೂಡ ನಾವು ಯುಗದಲ್ಲಿ ಇದ್ದು ಕೂಡ ನಾವು ಅನ್ನು ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಸರಿಪಡಿಸ್ಕೊಳ್ತಾನೆ ಇಲ್ಲ. ನನಗೆ ಪ್ರತಿಶತ ಒಂದು 70-80% ಅಷ್ಟು ನನಗೆ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ, ಸರಿಯಾದ ದಾರಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು. ಹಾಗಾಗಿ ಇದನ್ನು ಒಂದು ಸರಿಯಾದ ಸದ್ವಿನಿಯೋಗ ಮಾಡಬೇಕು. ಇದ್ರ ಬಗ್ಗೆ ನಾನು ಇನ್ನಷ್ಟು ಹೆಚ್ಚು ಜಾಗೃತವಾಗಿ ಮಾಡಬೇಕು ಅನ್ನೋದೇ ನನ್ನ ಮುಖ್ಯವಾದ ಉದ್ದೇಶ. ಸೊ ಇದೊಂದು ಶಾಂತಿಯುತವಾಗಿರ್ತಕ್ಕಂಥ ಮತ್ತು ತುಂಬ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸೊ ನಾನು ಮಾಡಿರ್ತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ಪ್ರಣವ್ ಟು ವಿಲಾಗ್ ಅಂತ. ಸೊ ಹಾಗಾಗಿ ಇದು ಎಲ್ಲ ಜನರ, ಎಲ್ಲ ವರ್ಗದ, ಎಲ್ಲ ಕಾಲಕ್ಕೂ, ಎಲ್ಲ ವಿಚಾರಗಳಿಗೂ ಸಮನ್ವಯತೆಯನ್ನು ಉಂಟು ಮಾಡುತ್ತೆ, ಸೌಹಾರ್ದತೆಯನ್ನು ಉಂಟು ಮಾಡುತ್ತೆ, ಮತ್ತು ಸಹಕಾರವನ್ನು ಮಾಡುತ್ತೆ, ಮತ್ತು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಇರ್ಬೋದು. ಸೊ ಹಾಗಾಗಿ ಈ ಚಾನಲ್ ಮುಖ್ಯ ಅಂತ ನನಗೆ ಅನ್ನಿಸ್ತಾ ಇರೋದು. ಸೊ ಹಾಗಾಗಿ ನಾನು ಈ ಚಾನಲ್ ಮಾಡಿದ್ದೀನಿ ಹೊರತು ಇದನ್ನು ಇಟ್ಕೊಂಡು ಬೇರೆ ಉದ್ದೇಶಗಳನ್ನು ನಾನು ಮಾಡಿಲ್ಲ. ಅದ್ರ ಬಗ್ಗೆ ನಾನು ಯಾವ ರೀತಿಯಲ್ಲೂ ಕಂಟೆಂಟ್ಗಳನ್ನು ನನ್ನ ವಿಚಾರಗಳನ್ನು ಮಾಡಿಲ್ಲ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಯೂಟ್ಯೂಬರ ಒಂದು ತಂಡಕ್ಕೆ, ಆ ಇಡೀ ಸಮಗ್ರ ತಂಡಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಯಾಕಂದರೆ ತುಂಬ ಪರಿಶ್ರಮ ಪಡ್ತಾ ಇದೆ ಯೂಟ್ಯೂಬ್ ಅನ್ನೋದು. ಒಂದು ಒಳ್ಳೆ ವೇದಿಕೆ ಕರೆ ಹೇಳಬೇಕಾದ್ರೆ. ಸೊ ಅದನ್ನು ಹೆಚ್ಚು ಒಳ್ಳೆಯದಕ್ಕೆ ಬಳಸ್ಕೋಬೇಕು ಮತ್ತು ಅದರಿಂದ
ಹತ್ತು ವಿಚಾರಗಳು ಏನೆಲ್ಲ ತಿಳಿಬೋದು ಅಂತ ಅನ್ನೋದಕ್ಕೆ ಇವತ್ತಿನ ಜ್ವಲಂತ ಸಾಕ್ಷ್ಯಗಳು ಉದಾಹರಣೆಗಳಾಗಿದ್ದಾವೆ. ಅನೇಕ ವಿಚಾರಗಳನ್ನು ತಿಳಿಸಿಕೊಡುತ್ತದೆ. ಹಾಗೆ ಕೂಡ AI ಬಂದಿದೆ ಅಂತಿಕೊಂಡು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾಗಳು ಕೆಟ್ಟದ್ದನ್ನು ಮಾಡಲ್ಲ, ಕೆಟ್ಟದ್ದನ್ನು ಹರಡಲ್ಲ, ಕೆಟ್ಟದ್ದು ವಿಚಾರಗಳನ್ನು ನಾವು ಅದನ್ನು ಏನೆಲ್ಲ ಹೆಚ್ಚು ಅದರ ಬಗ್ಗೆ ಗಮನ ಹರಿಸ್ತೀವಿ ಮತ್ತು ನಾವು ಹೆಚ್ಚು ಅದಕ್ಕೆ ತೊಡಗ್ತೀವಿ. ನಾವು ಹೆಚ್ಚಿನ ಕಡೆ ಇದು ಮಾಡ್ತೀವಿ. ಯಾವುದೇ ಒಂದು ವಿಚಾರ ನೋಡಿ, ನೀವು ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀರಿ ಅಥವಾ ನೀವು ಎಲ್ಲೋ ಹೋಗ್ತೀರಿ, ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ಕಂಟೆಂಟ್ಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮಂಥವ್ರಿಗೆ ಏನೆಲ್ಲ ಮೇನ್ ಆಗುತ್ತೆ, ನಾವು ಯಾವ ರೀತಿ ಕಂಟೆಂಟ್ಗಳನ್ನು ಕೊಡ್ತೀವಿ, ಯಾವ ರೀತಿ ವಿಡಿಯೋಗಳನ್ನು ಕೊಡ್ತೀವಿ, ಯಾವುದನ್ನು ಅದು ಎಲ್ಲಿಗೆ ಸಂದೇಶಗಳನ್ನು ಕೊಡುತ್ತೆ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಇಡೀ ಎಂಟೈರ್ ದ ಯೂಟ್ಯೂಬ್ ತಂಡಕ್ಕೆ. ನಾನು ಲೈವಿಗೆ ಬರ್ತೀನಿ, ಮಾತನಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಮಾಡು ಪ್ರಣವ್. ನಮಸ್ತೆ, ಹಾಯ್, ಹಲೋ, ಹಾಯ್, ಥ್ಯಾಂಕ್ ಯು, ನಮಸ್ತೆ.